ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ದಿನಾಂಕ ಮೇ 22, 2025 ತಿರಂಗಾ ಯಾತ್ರೆ ಆಪರೇಷನ್ ಸಿಂಧೂರ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ರಾಷ್ಟ್ರಧ್ವಜದೊಂದಿಗೆ ನಡೆಯೋಣ ಎಂದು ಘೋಷಣೆಯೊಂದಿಗೆ ಗಂಗಾವತಿ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೂ ಪಾದಯಾತ್ರೆ ಮೂಲಕ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಯೋಧ ನಮನ ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎನ್ನುವ ತಿರಂಗಾ ಯಾತ್ರೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರಮುಖರು, ಮುಖಂಡರು, ವಾಣಿಜ್ಯ ಮಂಡಳಿಯವರು, ಕಾಲೇಜಿನ ವಿದ್ಯಾರ್ಥಿನಿಯರು, ದೈಹಿಕ ಶಿಕ್ಷಕಿಯರು ಹಾಗೂ ಮಹಿಳಾ ಮುಖಂಡರು ಮತ್ತು ಯುವಕ ಯುವತಿಯರು ಹಾಗೂ ದೇಶಭಕ್ತ ಬಂಧುಗಳು ಭಾಗವಹಿಸಿ ದೇಶಭಕ್ತಿಯನ್ನು ತೋರಿದರು.
ನಿವೃತ್ತ ಸೈನಿಕರಾದ ಶಿವನಗೌಡವರು 2 ನಿಮಿಷದಲ್ಲಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟೂರು ಸೇರ ಮಹಾಸ್ವಾಮಿಗಳ ಪಾದಕಮಲಗಳನ್ನು ಮಾಜಿ ಸೈನಿಕರ ಪಾದಕಗಳನ್ನು ಅರ್ಪಿಸಿ ಸಮಸ್ತ ಗಂಗಾವತಿ ತಾಲೂಕಿನ ಹಿರಿಯರು ಮತ್ತು ಸಹೋದರ ಸಹೋದರಿಯರು ಮತ್ತು ಅಕ್ಕ ತಂಗಿಯರು ಎಲ್ಲರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಆಪರೇಷನ್ ಸಿಂಧೂರ್ ಇಷ್ಟೊಂದು ಸರಳವಾಗಿ ನಾವೇನು ಅದರ ಬಗ್ಗೆ ಯೋಚನೆ ಮಾಡುವಂತಿಲ್ಲ. ಯಾಕಂದರೆ ಗಂಭೀರವಾದ ಯೋಚನೆ. ಉಗ್ರರನ್ನು ನೆಲೆಬಿಡಿಸಿದಂತಹ ಉಗ್ರರ ಅಟ್ಟಹಾಸವನ್ನು ಮೆಟ್ಟಿ ಸಾಗಿದಂಥ ನಮ್ಮ ಭಾರತದ ಸೈನಿಕರ ವೀರ ಸಾಹಸವನ್ನು ಮೆಚ್ಚಿ ಎಲ್ಲರೂ ಕೈ ಎತ್ತಿ ಹೇಳಬಹುದು, ಭಾರತ್ ಮಾತಾ ಕಿ ಜೈ ಅಂತ. ಮತ್ತು ವೀರ ಸೈನಿಕರಿಗೆ ಯಾವಾಗಲೂ ಜಯವಾಗಲಿ ಎಂದು. ಯಾಕಂದರೆ ಸೈನಿಕ ತನ್ನ ಒಂದೇ ಉದ್ದೇಶ ಇರುತ್ತದೆ, ದೇಶವನ್ನು ಕಾಪಾಡುವ ಉದ್ದೇಶ. ಒಂದು ಮನೆತನವನ್ನು ಕಾಪಾಡುವ ಉದ್ದೇಶ ಅವನಲ್ಲಿ ಇರೋದಿಲ್ಲ. ಯಾಕಂದರೆ ಅವನು ಲೀವ್ ಬಂದರೂ ಸಹಿತ ಕಾಲು ಬಂದರೆ ಹೊಳ್ಳಿ ವಾಪಸ್ ಹೋಗ್ತಾನೆ. ಎಷ್ಟೋ ಕಷ್ಟ ನಷ್ಟಗಳು ಬರ್ತವೆ, ಆದರೆ ಅವುಗಳನ್ನೆಲ್ಲ ಅಲ್ಲಗಳೆದು ದೇಶಕ್ಕೆ ಬರ್ತಕ್ಕಂಥ ಗಂಡಾಂತರಗಳನ್ನು ಎದುರಿಸುವಂಥ ಶಕ್ತಿಯೇ ನಮ್ಮ ವೀರ ಸೈನಿಕನಲ್ಲಿ ಇರುತ್ತದೆ. ಅವರು ವೀರ ಸೈನಿಕನು ದೇಶಕ್ಕಾಗಿ ದುಡಿಯಬೇಕು, ದೇಶಕ್ಕಾಗಿ ಮಡಿಯಬೇಕು. ದೇಶ ನನಗೇನು ಮಾಡಿದೆ ಅಂತ ಕೇಳೋದಿಲ್ಲವ. ಈಗ ನಾವೆಲ್ಲೆಲ್ಲ ಕೇಳ್ತೀವಿ, ನನಗೇನು ಮಾಡಿದ್ರಿ ನೀವು ಅಂತ ಕೇಳ್ತೀವಿ. ಆದರೆ ಜವಾನ್ ಹಾಗೆ ಕೇಳೋದಿಲ್ಲ. ದೇಶ ನನಗೇನು ಮಾಡಿದೆ ಅಂತ ಕೇಳೋದಿಲ್ಲ. ಆದರೆ ದೇಶಕ್ಕಾಗಿ ನಾ ಏನು ಮಾಡಿದ್ದೀನಿ, ದೇಶಕ್ಕಾಗಿ ನಾ ಏನು ಮಾಡೀನಿ ಅಂತ ಕೇಳ್ತಾ ಇದ್ದಾನೆ. ಅವನಂತಹ ವೀರ ಸೈನಿಕನ ಒಂದು ಪ್ರವೃತ್ತಿ, ಅವನ ಧೈರ್ಯ ಸಾಹಸಗಳಿಂದಲೇ ಇವತ್ತು ನಾವು ಉಗ್ರರನ್ನು ಮೆಟ್ಟಿ ಶತ್ರು ದೇಶದ ಹೃದಯಾಳತಕ್ಕ ನಾವು ಹೋಗಿದ್ದೇವೆ. ಯಾಕಂದರೆ ಭಾರತ ದೇಶದ ಶಾಂತಿಯುತ ದೇಶ. ಈ ಶಾಂತಿಯನ್ನು ವಿಭಜನೆ ಮಾಡ್ತಿದ್ದ ಉಗ್ರರು. ಆ ಉಗ್ರರಿಂದ ಯಾವುದೇ ಒಂದು ಅವರಿಗೆ ಗೊತ್ತಿಲ್ಲ, ಅನಾಗರಿಕ ಜನರನ್ನೆಲ್ಲ ಸಾಯ ಬಡಿತಾ ಇದ್ದಾರೆ. ಎಷ್ಟೋ ಸಿಂಧೂರಗಳನ್ನ ಅಲ್ಲಗಡಿದ್ದಾರೆ. ಅದಕ್ಕೆ ಈ ಎಕ್ಸೈಸಿನ ಹೆಸರು ಸಿಂಧೂರ ಎಕ್ಸೈಸ್. ದಟ್ ಮೀನ್ಸ್ ಸಿಂಧೂರ ಅಂತ ಹೇಳ್ಕೊಂಡು ಎಕ್ಸೈಸ್ ಸಿಂಧೂರ ಅಂತ ಹೆಸರಿಟ್ಕೊಂಡು ನಮ್ಮ ಸೈನಿಕರು ಮುಂದಡಿ ಇಟ್ಟಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡೋದು ಭಯಂಕರ ಒಂದು ದೊಡ್ಡ ಬುಕ್ಕನೇ ಆಗ್ತಿದೆ. ಆದರೆ ಎಲ್ಲರಿಗೂ ಒಗ್ಗಟ್ಟು ದೇಶಕ್ಕಾಗಿ ಯಾವುದೇ ತೊಂದರೆಗಳು ಬಂದ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ದೇಶಕ್ಕಾಗಿ ಸಾಥ್ ಕೊಡಬೇಕಂತ ತಮ್ಮದೇ ಕೇಳಿಕೊಟ್ಟಿದ್ದಾನೆ. ಇವತ್ತಿನ ಈ ಸಂಭ್ರಮದಲ್ಲಿ ಮಾಜಿ ಸೈನಿಕರಿಗೆ ಇಷ್ಟೊಂದು ಗೌರವಯುತವಾಗಿ ತಾವು ಆಚರಣೆ ಮಾಡಿದ್ದಕ್ಕಾಗಿ ಅವರನ್ನು ಕರೆದ ಒಂದು ಅಭಿಮಾನಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಮಾಜಿ ಸೈನಿಕರಿಗೆ ಯಾವಾಗಲೂ ಜಯವಾಗಬೇಕು, ನಮ್ಮ ಭಾರತ ದೇಶಕ್ಕೆ ಜಯವಾಗಬೇಕು. ನಮ್ಮ ಸೈನಿಕರು ಯಾವಾಗಲೂ ತಮ್ಮ ಮೂಲ ಉದ್ದೇಶ ಏನೈತೆ ಆ ಉದ್ದೇಶವಾಗಿ ಎಲ್ಲರೂ ಕೈಗೂಡಿ ಭಾರತ್ ಮಾತಾ ಕಿ ಜೈ ಅನ್ನೋದು ಅನ್ಬೇಕು ಅಂತಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ವೀರ ಸೈನಿಕೋ ಕೆ ಲಿಯೆ, ಭಾರತೀಯ ವೀರ ಸೈನಿಕೋ ಕೆ ಲಿಯೆ ಜೈ ಹಿಂದ್. ಧಾರಾಳವಾದಂತಹ ದಿನವಾಗಿತ್ತು. ಅಂದು 26 ಜನರ ಗುಂಡಿಕ್ಕಿ ಕೊಂದಂಥ ಭಯೋತ್ಪಾದಕರು ನಮ್ಮ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹಾಕಿದ್ರು. ಸೊ ಅಂತಹ ಕುಂಕುಮ ಹಾಕಿದಂತಹ ಆ ಭಯೋತ್ಪಾದಕರನ್ನು ಹುಡುಕಿ ಅವರನ್ನು ಏನಂತಲ್ಲ ಮೇ 7ರಂದು ಏನಂತಲ್ಲ ನಮ್ಮ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಅವರನ್ನು ಹುಡುಕಿ ಹೊಡೆದು ಹಾಕಿ, ಅಲ್ಲದೆ ಅವರ ಒಂದು ಕಂಪ್ಲೀಟ್ ಭಯೋತ್ಪಾದನೆಯ ಏನಂತಲ್ಲ ನಿರ್ಮಾಣವಾಗುವಂತಹ ಒಂದು ಕೇಂದ್ರಗಳೇನಿದ್ದು ಅವು ಎಲ್ಲವುಗಳನ್ನು ನಿರ್ನಾಮ ಮಾಡಿದರು. ಸೊ ಇಂತಹ ಸಂದರ್ಭದಲ್ಲಿ ಆಗ ಮೇ 7ನೇ ತಾರೀಕು ಪ್ರಾರಂಭವಾದಂಥ ಇದು ಯುದ್ಧವಾಗಿ ಪರಿಣಾಮವಾಗಿ ಆಗಬಹುದು ಎಂಬ ಒಂದು ಸಂದೇಶದಿಂದ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರೀಯ ಘಟಕವು ನಮ್ಮ ಎಲ್ಲ ವೈದ್ಯಕೀಯ ಸಂಘಕ್ಕೆ ಬಿ ಪ್ರಿಪೇರ್ಡ್ ಅಂತ ಹೇಳಿ ಒಂದು ಸಂದೇಶ ಕಳಿಸಿತು. ಏನಂದ್ರೆ ನೀವು ಸನ್ನದ್ಧರಾಗಿರಿ, ಏಕೆಂದರೆ ಈ ಯುದ್ಧದಲ್ಲಿ ಏನಂತಲ್ಲ ಗಾಯಗೊಂಡಂತಹ ಸೈನಿಕರಿಗೆ ಯೋಧರಿಗೆ ಸೇವೆ ಸಲ್ಲಿಸಲು ಪ್ರತಿಯೊಬ್ಬ ವೈದ್ಯರು ಸಹ ನೀವು ತಯಾರಾಗಿರಿ ಅಂತ ಹೇಳಿ ಸಂದೇಶ ಬಂತು. ನಾವು ನಮ್ಮ ಡಿಸಾಸ್ಟರ್ ಕಮಿಟಿ ಮೀಟಿಂಗ್ ಮಾಡಿಕೊಂಡು ನಾವು ಸಹ ನಮ್ಮ ಎಲ್ಲ ಬ್ರಾಂಚಿನ ಸದಸ್ಯರಿಗೆ ಏನಂತಲ್ಲ ಅವತ್ತಿನ ದಿವಸ ನೀವು ಯಾರು ಏನಂತಲ್ಲ ಯುದ್ಧದ ಭೂಮಿಗೆ ಹೋಗಿ ಅಲ್ಲೇ ಸೇವೆ ಸಲ್ಲಿಸುವಂತಹ ಎಲ್ಲ ವೈದ್ಯರು ದಯವಿಟ್ಟು ಒಂದು ಲೀಸ್ಟ್ ಕೊಡಿ ಅಂತ ಹೇಳಿ ನಾವು ಎಲ್ಲ ಬ್ರಾಂಚ್ನವರಿಗೆ ಕೇಳಿಕೊಂಡು ಏನಂತಲ್ಲ ಆ ರೀತಿ ನಾವು ಪುನರ್ವಿತರಾಗಿದ್ದೇವೆ. ಈಗಲೂ
ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಕೇವಲ ಇದು ಸ್ಥಗಿತವಾಗಿದೆ. ಇನ್ನೂ ಇವರ ಈ ಪಾಕಿಸ್ತಾನಗಳ ಭಯೋತ್ಪಾದಕರು ಇನ್ನೂ ಮುಂದೆ ಏನಾದರೂ ತಮ್ಮ ಒಂದು ಚಟುವಟಿಕೆ ಏನಾದರೂ ಮಾಡಿದರೆ ಅದಕ್ಕೆ ತಕ್ಕ ಉತ್ತರ ನಮ್ಮ ಕೇಂದ್ರ ಸರ್ಕಾರವು ಕೊಡುತ್ತದೆ. ಆ ಸಮಯದಲ್ಲಿ ಗಾಯಗೊಂಡಂಥ ಎಲ್ಲ ಯೋಧರಿಗೆ, ಸೈನಿಕರಿಗೆ ನಮ್ಮ ವೈದ್ಯಕೀಯ ಸಿಬ್ಬಂದಿಯಿಂದ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ನಾನು ಈ ಮೂಲಕ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕೊಟ್ಟೂರು ಮಹಾಸ್ವಾಮಿಗಳಿಗೆ ಪಾದರ್ಕೆ ಪಡಮುಟ್ಟು, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಮಾಜಿ MLCಗಳೇ ಹಾಗೂ ಹಿರಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ವಿದ್ಯಾರ್ಥಿನಿಯರೇ, ಇವತ್ತು ನಾವು ಸೈನಿಕರಿಗೆ ಬಹಳಷ್ಟು ನಾವು ಕೋಟಿ ನಮನವನ್ನು ನಮ್ಮ ಗಂಗಾಯತ್ ಮುಖಾಂತರ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ದೇಶ ಕಾಯುವಂತ ಸೈನಿಕರು ಅಲ್ಲಿದ್ದಾರೆ ಅಂದ್ರೆ ನಾವು ಇಲ್ಲಿಂದ ಮಾತಾಡಕ್ ಸಾಧ್ಯ. ಆದ ಕಾರಣ ನಾವು ಸೈನಿಕರಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಈ ಬೆನ್ನೆಲುಬಾಗಿ ಇರ್ತಕ್ಕಂಥ ರೈತರು ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸೋಣ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸೇರಿ ಒಂದು ಒಗ್ಗೂಡಿ ನಮ್ಮ ದೇಶ ಕಟ್ಟುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಈಗ ಆ ದಾಳಿಯಿಂದ ನಾವೇನೀಗ ಪಾಕಿಸ್ತಾನವನ್ನು ಹೊರಡಿ ಉಳಿಸಿದ್ದೇವೆ. ಈಗ ಮುಂದಾದ್ರೂ ಕೂಡ ಈ ನಮ್ಮ ಗಂಗಾವತಿ ಮುಖಾಂತರ ಒಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತೇವೆ. 130 ಕೋಟಿ ಜನ ಇರ್ತಕ್ಕಂಥ ನೀವು ಬೆಳಗ್ಗೆ ಇರ್ತಕ್ಕಂಥ ಜನ ನಾವು ಮನಸ್ಸು ಮಾಡಿ ಅಂತ ಉಗುಳ್ಬಿಟ್ರೆ ನೀವು ಹೋಗ್ಬಿಡ್ತೀರಿ, ಗುಂಡು ಬಂದು ಬೇಕಾಗಿಲ್ಲ ಅನ್ನುವಂತ ಮಾತನ್ನು ಹೇಳಿ ನಾವು ಈ ದೇಶದ ಕಾಯುವಂತ ಸೈನಿಕರಿಗೂ ಮತ್ತು ರೈತರಿಗೂ ನಮ್ಮ ವಕೀಲರ ಸಂಘದಿಂದ ನಾವು ಅವರಿಗೆ ಕೋಟಿ ನಮನ ಸಲ್ಲಿಸಿ ಎಲ್ಲ ಈ ಒಂದು ತಿರಂಗ ಯಾತ್ರೆಗೆ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸಿ ನಾನು ಇಲ್ಲಿ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ನನಗೆ ಮಾತಾಡಿಸಿಕೊಟ್ಟಂತ ಎಲ್ಲ ಅಧ್ಯಕ್ಷರಂತ ಉದ್ಯಮಿಗಳ ಶ್ರೀನಿವಾಸ್ ಕೆಲವು ಜನ ಮಾತಾಡ್ಬೇಕಾಗಿ ಕೇಳಿಕೊಳ್ತೇವೆ. ಅಜ್ಜರಿಗೆ ನಮಸ್ಕಾರ ಮಾಡುತ್ತಾ, ನಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ನಮಸ್ಕಾರ ಮಾಡುತ್ತಾ, ನಾನು ಈ ವಿಷಯದ ಬಗ್ಗೆ ಇವರೆಲ್ಲರೂ ಮಾತಾಡಿದ್ದಾರೆ. ನಾ ಏನು ಮಾತಾಡೋದಲ್ಲ, ಆದರೆ ನಿನ್ನೆ ಮೊನ್ನೆ ಪೇಪರ್ನಲ್ಲಿ ನೋಡಿದ್ರೆ ಆಪರೇಷನ್ ಸಿಂಧೂರ್ ಮಾಡಿದ್ದೇ ಅನುಮಾನ ಅಂತ ಮಾತಾಡೋಂಥ ಕೆಲವು ವ್ಯಕ್ತಿಗಳು, ನಾಯಕರು, ವ್ಯಕ್ತಿಗಳ ಬಗ್ಗೆ ನನಗೇನೋ ಸ್ವಲ್ಪ ಅಸಮಾಧಾನ ಇದೆ. ನಿಮ್ಮೆಲ್ಲರಿಗೂ ಮೋಸ್ಟ್ಲಿ ಅದೇ ವಿಚಾರ ಇರ್ಬೋದು. ಆದರೂ ವೈಯಕ್ತಿಕವಾಗಿ ನಾನು ಈ ವಿಚಾರ ತಮ್ಮ ಮುಂದೆ ಹೇಳೋಣ ಅಂತೇಳಿ ಇಟ್ಟಿದ್ದೀನಿ. ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಿರಂಗ ಸಂಯೋಜಕರಿಗೆ ನಮ್ಮ ಗಂಗಾವತಿ ವ್ಯಾಪಾರ ಸಮಿತಿಯಿಂದ ವಂದನೆಗಳು. ನಮ್ಮ ಪುರಾಣದಲ್ಲಿ ನಮ್ಮ ಸೀತೆ ಅವಮಾನ ಆಗಿದ್ದಕ್ಕೆ ಯುದ್ಧ ಆಯ್ತು, ಹೌದಲ್ವಾ? ಅದೇ ಮಹಾಭಾರತದಲ್ಲಿ ದ್ರೌಪದಿಗೆ ಅವಮಾನ ಆಗಿದ್ದಕ್ಕೆ ಯುದ್ಧ ಆಯ್ತು. ಅದೇ ರೀತಿನಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಹೇಳಿ ಅಂತ ಒಂದು ಮಾತು ನುಡಿಗೆ ಸಿಂಧೂರ ಅಂತ ಒಂದು ಹೆಸರಿಟ್ಟು ಹೆಣ್ಮಕ್ಳಿಗೆ ಅವಮಾನ ಅಂತ ಒಂದು ಯಾವ ರೀತಿ ಆಗಿದೆ ಅಂತ ನಾವು ಕಣ್ಮುಂದೆ ಇದೆ. ಅವಾಗಿನ ಕಾಲದಲ್ಲಿ ಪುರಾಣದಲ್ಲಿ ಏನು ಅವಮಾನ ಆಗಿತ್ತು ಹೆಣ್ಮಕ್ಳಿಗೆ, ಒಂದು ಯುದ್ಧ ಯಾವ ತರ ರೆಡಿ ಆಯ್ತು, ಇದೇ ಈಗಿನ ಕಾಲದಲ್ಲಿ ಒಂದು ನರೇಂದ್ರ ಮೋದಿಜಿ ಒಂದು ಸುರಕ್ಷಾ ಚಕ್ರ ಮುಟ್ಟಿದನು ಅಂತ ಹೇಳಕ ಒಂದು ಹೆಮ್ಮೆ ಪಡ್ತಾ ಇದೀವಿ ಅಂತ ನರೇಂದ್ರ ಮೋದಿಜಿ ಮತ್ತೆ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. परिवर्तन परिवर्तन परिवर्तन, प्रकृति का नियम ही है परिवर्तन, और इस बार ये परिवर्तन लेकर आया है ऑपरेशन सिंदूर के रूप में. कहते हैं ना, जब जब स्त्रियों का मान सम्मान भंग हुआ है तब महाभारत तो होना ही है. तो ये ऑपरेशन सिंदूर भी एक लहर है, एक नए परिवर्तन की, एक नए युद्ध की, जिसमें हमारी वीरांगनाओं जिन्होंने भी बलिदान दिया है और अपनी शौर्यता से और अपने अभिमान से देश को, देश की प्रगति को जवाब दिया है. और साथ ही हम सैल्यूट करते हैं हमारे इंडियन आर्मी, नेवी, मिलिट्री फोर्सेस, एयर फोर्सेस, सभी वीर जवानों को हम सब मिलकर सैल्यूट करते हैं, जिन्होंने वहाँ पे ठहर के हमारी यहाँ पे रक्षा की है. मैं आज सब स्टूडेंट से पूछना चाहूंगी कि आज कितनी जन रेडी है जो हमारे भारतीय फोर्सेस में भर्ती होने के लिए रेडी है? आर यू रेडी ऑल स्टूडेंट्स? हम अगर वहाँ नहीं भी जा सकते हैं तो हर एक घर में एक ऐसा योद्धा तो होना ही चाहिए जो देश के साथ साथ
अपने घर का भी युद्ध जो भी चल रहा है उसमें खड़े उतरे और गंगावती के साथ साथ देश का नाम भी रोशन करे। वंस अगेन सैल्यूट टू ऑल वीर जवान, सैल्यूट टू ऑल जिसने भी ऑपरेशन सिंदूर में अपनी छोटी से छोटी भूमिका निभाई है, उन सबको हम सब मिलकर सैल्यूट करते हैं। जय जिनेंद्र। ಮೊದಲನೇದಾಗಿ ಈ ಒಂದು ಆಪರೇಷನ್ ಸಿಂಧೂರ್ ಅಂದ್ರೆ ನಮ್ಮ ಭಾರತೀಯ ಮಹಿಳೆಯರ ಒಂದು ಸಿಂಧೂರವನ್ನ ಅಳಿಸಿದಂತಹ ಒಂದು ಪಾಕಿಸ್ತಾನರಿಗೆ ಅದೇ ಒಂದು ಉತ್ತರವಾಗಿ ನಾವು ಅದಕ್ಕೆ ಉತ್ತರ ನೀಡಬೇಕಂತಂದೇಳಿ ಅದೇ ಟೈಟಲ್ ಇಟ್ಟು ನಮ್ಮೆಲ್ಲ ಒಂದು ದೇಶದಲ್ಲಿರುವಂತಹ ಮಹಿಳೆಯರ ಭಾರತ ದೇಶದಲ್ಲಿ ಮಹಿಳೆಯರ ಒಂದು ತಂಟೆಗೆ ಬಂದ್ರೆ ಯಾವೆಲ್ಲ ರೀತಿಯ ಒಂದು ಆಕ್ಷನ್ ತಗೊಂತೀವಿ ಅಂತಂದೇಳಿ ಸಣ್ಣದಾಗಿ ಟ್ರೈಲರ್ ಕೊಟ್ಟಂತ ನಮ್ಮ ಭಾರತ ದೇಶಕ್ಕೆ ಇಲ್ಲಿಂದ ಬಿಗ್ ಸಲ್ಯೂಟ್ ಅನ್ನ ನಾನು ಹೊಡಿತೀನಿ. ಯಾಕೆಂದ್ರೆ ಒಂದು ಭಾರತೀಯ ಹೆಣ್ಣು ಅಂದ್ರೆ ಭಾರತೀಯರು ಕೂಡ ಒಂದೊಂದು ವಸ್ತು ಕೂಡ ನಾವು ಹೆಣ್ಣನ್ನ ಪೂಜಿಸ್ತೀವಿ. ಈ ಒಂದು ದೇಶದ ಮಣ್ಣು ಕೂಡ ಒಂದು ಹೆಣ್ಣೆ, ನಾವು ಹರಿಯೋ ನೀರು ಕೂಡ ಒಂದು ಹೆಣ್ಣನ್ನೇ ಹೋಲಿಸ್ತೀವಿ, ಗಾಳಿ ಆಮೇಲೆ ಈ ಎಲ್ಲ ದೇವರನ್ನು ಕೂಡ ಒಂದು ಹೆಣ್ಣಿಗೆ ಹೋಲಿಸ್ತೀವಿ. ಅಂತ ಮಹಿಳೆಯರ ತಂಡಕ್ಕೆ ಅದು ಸಿಂಧೂರ ತಂಡಕ್ಕೆ ಬಂದ್ರೆ ನಾವು ಸುಮ್ಮನೆ ಕೈಕಿಟ್ಟು ಕೂಡಲ್ಲ ಅಂತಂದೇಳಿ ನಮ್ಮ ಭಾರತ ದೇಶದ ಸೈನಿಕರು ಕೂಡ ಯಾವುದೇ ರೀತಿ ಕೂಡಲ್ಲ ಅಂತಂದೇಳಿ ಒಂದು ಆಕ್ಷನ್ ತಗೊಂಡ್ರಲ್ಲ, ಅದಕ್ಕೆ ಬಿಗ್ ಸಲ್ಯೂಟ್ ಕೊಡ್ತೀನಿ. ನಮ್ಮ ಈ ಒಂದು ವೇದಿಕೆ ಮುಖಾಂತರ ಭಾರತೀಯ ಸೈನ್ಯಕ್ಕೆ ನನ್ನ ಪರವಾಗಿ ಅನಂತ ಕೋಟಿ ಸಲ್ಯೂಟ್. ಹಾಗೂ ಇಲ್ಲೆಲ್ಲ ನೆರೆದಿರಕ್ಕಂತ ನನ್ನ ಎಲ್ಲ ಶಾಲಾ ಕಾಲೇಜು ಹಾಗೂ ಎಲ್ಲ ವಿದ್ಯಾರ್ಥಿನಿಗಳು, ನನ್ನ ಸಹೋದರರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ದೇಶದ ಸೈನ್ಯಕ್ಕೆ ಸಲ್ಯೂಟ್ ಅನ್ನು ಹೊರಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಭಾರತ ದೇಶದ ಯಾವತ್ತೂ ನನ್ನ ಅಣ್ಣ ತಮ್ಮಂದರೆ, ತಾಯಂದರೆ, ಹಿರಿಯರೇ, ವೇದಿಕೆ ಮೇಲೆ ಆಸೀನರುವ ಗುರುಗಳೇ, ಸ್ವತಂತ್ರ ಯೋಧರೇ, ಇವತ್ತು ಭಾಳ ಮಹತ್ವವಾದಂಥ ಕಾರ್ಯಕ್ರಮ ನಮ್ಮ ಗಂಗಾವತಿಯಲ್ಲಿ ನಡೀತಾ ಇದೆ. ಯಾಕಂದರೆ ನಮ್ಮದು ಒಂದು ಅಳಿಲು ಭಾರತ ದೇಶದ ಯೋಧರಿಗೆ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂಥೇಳಿ. ಮತ್ತು ತಾವು ದಯವಿಟ್ಟು ಅನ್ಕೊಂತಿರ್ಬೋದು, ಕೆಲವು ಮಂದಿ ಪಕ್ಷಾತೀತ ಪಕ್ಷ ಇವತ್ತು ಯಾವುದೇ ಪಕ್ಷ ಇದರಲ್ಲಿ ತರಬಾರ್ದು. ನಾವೆಲ್ಲ ಮೊದಲು ದೇಶ ಮುಖ್ಯ, ಆದಮೇಲೆ ಪಕ್ಷಗಳು. ಅದರಿಂದ ಈ ಸಂದರ್ಭದಲ್ಲಿ ನಾನು ಒಬ್ಬ ಯಾವುದೇ ಒಂದು ಪಕ್ಷದವನಾದರೂ ಕೂಡ ಇವತ್ತು ನನ್ನ ದೇಶ ಮುಖ್ಯ, ನನಗೆ ಇವತ್ತು ದೇಶದ ಯೋಧರು ಮುಖ್ಯ ನನಗೆ ಇವತ್ತು. ಅದರಿಂದ ಇವತ್ತು ನಾವು ದೇಶದ ಯೋಧರಿಗೆ ನಾವು ಯಾವ ಥರ ನಾವು ಮನೆಯಲ್ಲಿ ಪೂರ್ವಿಕರಿಗೆ ನಾವು ಶ್ರದ್ಧಾಂಜಲಿ ಪ್ರತಿ ವರ್ಷ ಸಲ್ಲಿಸ್ತೀವಿ, ಅದೇ ಥರ ನಾವು ಕೂಡ ಪಿತೃಪಕ್ಷಗಳಲ್ಲಿ ನಮ್ಮ ಯೋಧರ ಹೆಸರ ಮೇಲೆ ನಾವು ಪೂಜೆ ಮಾಡಬೇಕು. ಅವಾಗೆ ಅವರ ಹುತಾತ್ಮರಿಗೆ ಶಾಂತಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದರೆ ಅವರು ನಮ್ಮ ಮನೆಯ ಸದಸ್ಯರು, ಹಾಗೆ ನಾವು ಸಂಕಲ್ಪ ಮಾಡ್ಕೊಬೇಕು. ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಮಹಾನ್ ತ್ಯಾಗ ಇವತ್ತು ದೇಶದ ಯೋಧರು ಅವರು ನಮ್ಮ ಸ್ವಂತ ಮನೆಯ ಸದಸ್ಯರಾಗಿ ನಾವು ನೋಡ್ಕೊಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹೇಳ್ತಾ, ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ನರೇಂದ್ರ ಮೋದಿ ಜೊತೆ ಇದ್ದೀವಿ ಮತ್ತು ಭಾರತ ದೇಶದ ಯೋಧರ ಜೊತೆ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ನಾ ಹೇಳೋದು ಇಷ್ಟೇ, ನಮ್ಮ ಮಹಿಳೆಯರ ಮೇಲೆ ಇರ್ತಕ್ಕಂಥ ಸಿಂಧೂರಿನ ಮೇಲೆ ಕೈ ಹಾಕಿದಂತಹ ಕೆಚ್ಚದೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಅವರನ್ನು ಸೆದೆ ಬೆಳೆದು ನಾವು ಈ ಒಂದು ಹೋರಾಟ ಆ ಒಂದು ನನ್ನ ದೇಶಕ್ಕೆ ಮುಟ್ಲಿ ಅಂತ ಹೇಳಿ, ಹಾಗೆ ನಾವು ಯಾವತ್ತೂ ನಮ್ಮ ಸ್ವತ್ತು ನನ್ನ ದೇಶ, ಹಾಗೆ ನಾವು ಏನಿವತ್ತು ನಾವು ಈ ಪ್ರಪಂಚಾದ್ಯಂತ ನಮ್ಮ ಈ ಒಂದು ಕ್ರೂರ ನಮ್ಮ ಒಂದು ಹೋರಾಟದ ಒಂದು ಕಿಚ್ಚು ಏನೆಚ್ಚಿದೆ ಅದನ್ನು ಸೆದೆ ಬಡಿಲಿ, ಅವರನ್ನು ಸುಟ್ಟು ಬೂದಿ ಭಸ್ಮ ಮಾಡಿ ಆ ಭಸ್ಮವನ್ನೇ ನಮ್ಮ ಹಣೆಗೆ ಸಿಂಧೂರ ಅಂತ ಹೇಳಿ ತಿಲಕವಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಎಲ್ಲಾ ಮಹಿಳೆಯರ ಪರವಾಗಿ ನಾನು ಕೆಚ್ಚೆದೆಯಿಂದ ಇದನ್ನ ಆ ರಕ್ತವನ್ನೇ ನಮ್ಮ ಪುನಃ ಅವರನ್ನು ಸುಟ್ಟು ಬೂದಿ ಮಾಡಿ ನಮ್ಮ ಎಲ್ಲ ಮಹಿಳಾ ಪುರುಷರಿಗೂ ತಿಲಕವಾಗಿ ನಾವು ಧರಿಸೋಣ ಅಂತ ಹೇಳ್ಬಿಟ್ಟು ಜೈ ಜವಾನ್ ಜೈ ಕಿಸಾನ್. ಬಂಧುಗಳೇ, ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಆಗಿರ್ತಕ್ಕಂಥ ಘೋರ ಕೃತ್ಯವನ್ನು ಖಂಡಿಸಿ ಈ ದೇಶದ ಪ್ರಧಾನಿಯವರು ಸಮಯೋಚಿತವಾದ ನಿರ್ಣಯವನ್ನ
ಸಮಯ ಸಂದರ್ಭಕ್ಕೆ ಸಕ್ಕಂತ ಒಂದು ಸಿಂಧೂರದ ನಾಮಕರಣವನ್ನ ಮಾಡುವುದರ ಮೂಲಕ ಇಡೀ ಪ್ರಪಂಚಕ್ಕೆ ಭಾರತ ಯಾವುದೇ ಒಂದು ಸಣ್ಣ ಒಂದು ಕೊಂಕಿಗೂ ಕೂಡ ಸುಮ್ಮನೆ ಕೂಡಲ್ಲ ಅಂತಕ್ಕಂಥದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಯಾರಾದ್ರಿದ್ರೆ ಈ ದೇಶದ ಪ್ರಧಾನಿ ಎಂಬ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಮೇಲಿಂದ ಮೇಲೆ ಆಗ್ತಕ್ಕಂಥ ಆಕ್ರಮಣವನ್ನ ನೋಡ್ತಾ ಇದ್ರೆ, ನಮ್ಮ ಜನರ ಮೇಲೆ, ಆ ಕಾಶ್ಮೀರದಲ್ಲಿರ್ತಕ್ಕಂಥ ನಮ್ಮ ಪ್ರವಾಸಿಗರ ಮೇಲೆ ಆಗಿರ್ತಕ್ಕಂಥ ಆ ದೌರ್ಜನ್ಯವನ್ನ ಮತ್ತು ಆ ಹತ್ಯೆಯನ್ನ ಖಂಡಿಸ್ತಕ್ಕಂಥ ಸಂದರ್ಭ ಬಂದ್ರೆ, ಬೇರೆಯವರು ಅದನ್ನ ಬೂಟಾಟಿಕೆ ರೀತಿಯಲ್ಲಿ ಛೋಟಾ ಪೂಟ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾತುಗಳನ್ನ ಆಡ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಮಾನ ಅಂತಕ್ಕಂಥದ್ದನ್ನ ಹೇಳಬೇಕಾಗತ್ತೆ. ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅಂತಕ್ಕಂಥ ಹೇಳ್ತಕ್ಕಂಥ ಅವಶ್ಯಕತೆ ಇದೆಯಾ? ಈ ದೇಶದಲ್ಲಿ ನಮ್ಮನ್ನ ನಾವು ಇವತ್ತ ರಕ್ಷಣೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ವಿಚಾರವನ್ನ ಮಾಡ್ತಾ ಇದೀವಿ ಅನ್ನೋದು ಕೂಡ ಬೇಕಾಗುತ್ತೆ. ಅದು ನಮ್ಮ ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿರೋದು ನಮಗೆ ವಿರೋಧಿ ದೇಶ ಅಂತ ಹೇಳ್ಬೇಕಾಗತ್ತೆ ಹೊರತು ನಮ್ಮ ಪಕ್ಕದ ರಾಷ್ಟ್ರ ಅಂತ ಹೇಳ್ತಕ್ಕಂಥ ಸಂದರ್ಭ ಇದಲ್ಲ ಎಂಬ ಮಾತು ಕೂಡ ಹೇಳ್ಬೇಕಾಗತ್ತೆ. ಯಾಕಂದ್ರೆ ವಿಷಯ ಇಷ್ಟೇ ಬಂಧುಗಳೇ, ಇಡೀ ದೇಶ ಇವತ್ತ ನಮ್ಮ ಸೈನಿಕರ ಹೋರಾಟವನ್ನ ಮೆಚ್ಚಿ ಇವತ್ತು ಎಲ್ಲಾ ಕಡೆನೂ ಕೂಡ ಈ ಒಂದು ಯಾತ್ರೆಯನ್ನು ಮಾಡುವ ಮುಖಾಂತರ ಅವರಿಗೆ ಸೆಲ್ಯೂಟ್ ಅನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರೇ ಕೂಡ ಖುದ್ದು ನಿಂತು ಈ ಸೆಲ್ಯೂಟ್ ಅನ್ನು ಹೊಡಿತಕ್ಕಂಥದ್ದು ಇವತ್ತು ಸೈನಿಕರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಅನ್ನೋದು ಕೂಡ ನಾವು ಮರಿಬಾರದು ಬಂಧುಗಳೇ. ಅಂದ್ರೆ ಈಗಾಗಲೇ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ನಮಗೆ ನಮ್ಮ ರಾಷ್ಟ್ರ ಮುಖ್ಯ, ನಂತರ ನಮ್ಮ ಉಳಿದದ್ದು ಅಂತಕ್ಕಂಥದ್ದು ನಮ್ಮ ಸೈನಿಕರು ಯಾವ ರೀತಿ ಭಾವಿಸಿದ್ದಾರೆ ಅದೇ ರೀತಿ ಕೂಡ ಈ ನಮ್ಮ ನಾಗರಿಕರಾದವರ ಕರ್ತವ್ಯ ಕೂಡ ನಮ್ಮ ದೇಶದ ಗೌರವ ರಕ್ಷಣೆಯನ್ನ ನಾವು ಕೂಡ ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಯಾತ್ರೆಯ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ರಾಷ್ಟ್ರ ಒಗ್ಗಟ್ಟಾಗಿದೆ ಎಂಬ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದನ್ನ ನೆನೆಸಿ ನಾವು ಈ ಸಂದರ್ಭದಲ್ಲಿ ಎರಡು ವಿಷಯಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಾವು ಘೋಷಣೆ ಮಾಡೋದು ಸೈನಿಕರಿಗೆ ಕೇಳಬೇಕಲ್ಲೇ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ನಮ್ಮ ಗಂಗಾವತಿ ನಗರದಲ್ಲಿ ಆಪರೇಷನ್ ಸಿಂಧೂರ್ ತಿರಂಗ ಯಾತ್ರೆ ಯೋಜನೆ ಅಡಿಯಲ್ಲಿ ಇವತ್ತು ನಿಜವಾಗಿ ಅಂದ್ರೆ ಇವತ್ತು ಗಂಗಾವತಿಯ ಮುಖಾಂತರ ವೀರ ಸೈನಿಕರಿಗೆ ನಾವು ಸ್ಥೈರ್ಯ ತುಂಬುವಂಥದ್ದು, ಜೊತೆಗೆ ಒಂದು ಮಾತನ್ನು ಹೇಳಿದಾರಲ್ಲ, ಈಗಾಗಲೇ ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಅಲ್ಲ ಅನ್ನುವಂಥ ಶಕ್ತಿಯನ್ನ ಇವತ್ತು ನಮ್ಮ ಗಂಗಾವತಿ ಎಲ್ಲ ಬಳಗದವರು ಸಹಿತ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ತಾವೆಲ್ಲರೂ ಭಾಗವಹಿಸಿ ಇವತ್ತು ಅತಿ ಅದ್ದೂರಿಯಾಗಿ ಗಂಗಾವತಿ ನಗರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಿದ್ದೀರಿ. ನಿಜವಾಗಿ ಮೊದಲು ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಇವತ್ತೆಂಥ ಸಂದರ್ಭ ಅಂದ್ರೆ ಹನುಮನ ಜಯಂತಿ. ಇವತ್ತು ನಮಗೆ ಎಷ್ಟು ಶಕ್ತಿ ಬರ್ತದೆ ನೋಡಿ. ಹನುಮ ಜನಿಸಿದ ನಾಡಿನಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ತಿರಂಗ ಯಾತ್ರೆ ಗಂಗಾವತಿಯಲ್ಲಿ ನಡೀತಾ ಇದೆ. ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಅವರ ನಿರ್ಧಾರಕ್ಕೆ ಸ್ವಾಗತ ಮಾಡ್ತಾ ಇದೆ. ನಾವು ಯಾರನ್ನೂ ಸಹಿತ ನಾಗರಿಕರನ್ನು ಹೊಡಿತಾ ಇಲ್ಲ, ಉಗ್ರರನ್ನು ಹೊಡಿತಾ ಇದ್ದೇವೆ, ಯಾವ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಈಗಾಗಲೇ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಆದ ಕಾರಣ ಇವತ್ತು ಭಯೋತ್ಪಾದಕ ನಾಶ ಆಗಬೇಕಾಗಿದೆ. ಇವತ್ತು ನಮ್ಮ ಭಾರತೀಯ ಶಾಂತಿ ಇದ್ರೂ ಸಹಿತ ಅನಿವಾರ್ಯವಾಗಿ ಉಗ್ರವಾದವನ್ನು ತಡೆಯುವಂತ ಒಂದು ಕಾರ್ಯವನ್ನ ನಮ್ಮ ಸೈನಿಕರು ವೀರ ಯೋಧರು ಮಾಡ್ತಾ ಇದ್ದಾರೆ. ನಮ್ಮ ಗಂಗಾವತಿ ಎಲ್ಲ ಜನತೆ ಪರವಾಗಿ, ಸರ್ವ ಸಂಘಟನೆಯ ಪರವಾಗಿ ಇವತ್ತು ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪಹಲ್ಗಾಮಿನಲ್ಲಿ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಇರ್ತಕ್ಕಂಥ ಸಂದರ್ಭದಲ್ಲಿ ಗುಂಡಿಟ್ಟು ಕೊಂದಿರ್ತಕ್ಕಂಥ ಆ ಉಗ್ರಗಾಮಿಗಳು ಎರಡು ಪ್ರಶ್ನೆಯನ್ನು ಕೇಳಿದರು. ಒಂದು, ನೀವು ಯಾವ ಜಾತಿಯವರು, ಕಲಾಮನ್ನ ಹೇಳೋಕೆ ಬರ್ತಾ ಇದೆಯಾ? ಬರೋದಿಲ್ಲ ಅಂದಮೇಲೆ ನಮ್ಮ ಹಿಂದೂ ಜಾತಿಯನ್ನ ಕೇಳಿ ಕಲಾಂ ಹೇಳಕ್ ಬರೋದಿಲ್ಲ ಅಂದಮೇಲೆ ಮೋದಿಗೆ ಬತಾವೋ, ನೀವು ಮೋದಿಗೆ ಹೋಗಿ ಹೇಳಿ ಅಂತೇಳಿ ಗುಂಡಿಟ್ಟು ಕೊಂದು ನಮ್ಮ ತಾಯಂದಿರನ್ನ
ವಿಧಿವರನ್ನ ಮಾಡಿರ್ತಕ್ಕಂಥ ಆಯಾವ ಉಗ್ರಗಾಮಿಗಳು ಇವತ್ತು ಭಾರತ ದೇಶ ಸ್ವತಂತ್ರವಾಗಿ ಇಷ್ಟು ವರ್ಷಗಳ ನಂತರ ವಿಚಾರ ಮಾಡಬೇಕು. ಹಿಂದೂ ಮುಸಲ್ಮಾನರಿಗೆಲ್ಲ, ಹಿಂದೂ ಮುಸಲ್ಮಾನ ಕ್ರೈಸ್ತರಿಗೆಲ್ಲ ಒಂದೇ ಭಾರತ ಮಂದಿರ ಅಂತೇಳಿ ಭಾರತದಲ್ಲಿ ಎಲ್ಲರನ್ನ ಪೂಜ್ಯದಿಂದ ಕಂಡಿರ್ತಕ್ಕಂಥ ಈ ದೇಶದಲ್ಲಿ ಜಾತಿಯನ್ನ ಕೇಳಿ ಶೂಟ್ ಮಾಡಕ್ ಹೋಗ್ತಾ ಇದ್ದಾರಂದ್ರೆ ಇವತ್ತು ಯೋಚನೆ ಮಾಡಬೇಕು. ಏನನ್ನ ಮಾಡ್ತಾ ಏನು ನಡೀತಾ ಇದೆ ಈ ದೇಶದಲ್ಲಿ, ಏನು ಸಂಚು ನಡೀತಾ ಇದೆ ಈ ದೇಶದಲ್ಲಿ ಅಂತಕ್ಕಂಥದನ್ನ ಪ್ರತಿಯೊಬ್ಬ ಭಾರತದ ಪ್ರಜೆ ವಿಚಾರ ಮಾಡಬೇಕಾದಂತ ವಿಚಾರ ಬಂಧುಗಳೇ. ಇದರ ಆಧಾರವಾಗಿ ನಮ್ಮ ಕೇಂದ್ರ ಸರ್ಕಾರ ಪಕ್ಷಾತೀತ ಜಾತ್ಯತೀತವಾಗಿ ಆ ನೆಲೆಗಳ ಮೇಲೆ ಉಗ್ರಗಾಮಿಗಳನ್ನ ಧ್ವಂಸ ಮಾಡಿ, ಉಗ್ರರನ್ನ ಧ್ವಂಸ ಮಾಡಿರುತ್ತೇವೆ, ಮಾಡಿದ್ದು ನಿಮಗೆ ಗೊತ್ತಿದೆ. ಆದರೂ ಇನ್ನೂ ಸಮಾಧಾನ ಇಲ್ಲ. ಏ ಪಾಪಿ ಪಾಕಿಸ್ತಾನ, ನಿಜವಾದ ನೀನು ಒಂದು ದೇಶದ ನಾಗರಿಕತೆ ನಿಮ್ಮಲ್ಲಿದ್ರೆ ಯಾರು ನಮ್ಮನ್ನ ಜಾತಿ ಕೇಳಿ ನಿಮ್ಮ ಸಿಂಧೂರವನ್ನು ಅಳಿಸಿದರು ಆ ಪಾಪಿಗಳನ್ನೇ ನೀವೇ ಶರಣಾಗತ ಮಾಡಿ ನಾವು ವಿಶ್ವಬಂಧು ಆಗಿದ್ದೇವೆ, ವಿಶ್ವ ರಾಷ್ಟ್ರದಲ್ಲಿ ನಮ್ಮ ಅಣ್ಣ ತಮ್ಮವಾಗಿ ಬಾಳರಂತಕ್ಕಂಥ ತಾಕತ್ತು ನಿಮಗಿದ್ದಿದ್ರೆ ಆ ಉಗ್ರಗಾಮಿಗಳನ್ನ ನಮ್ಮ ಸರೆಂಡರ್ ಮಾಡ್ತಿದ್ರಿ. ಆ ಉದ್ದೇಶ ನಿಮಗಿಲ್ಲ, ಆ ಉದ್ದೇಶ ನೀವು ಇಟ್ಕೊಂಡಿಲ್ಲ. ಆ ಕಾರಣ ನಾವು ವಿಚಾರ ಮಾಡಬೇಕು. ಈ ಪಾಪಿ ಪಾಕಿಸ್ತಾನ ಇವತ್ತು ಉಗ್ರಗಾಮಿಗಳನ್ನ ದೇಶಭಕ್ತರು ಅವರಂತವರಲ್ಲ, ಅವರು ನಮ್ಮ ದೇಶದ ಸೈನಿಕರು ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ. ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ನಿಯತ್ತು ಸಿದ್ಧಾಂತ ಏನಾದ್ರು ಇದೆಯೇ? ಯಾವುದೇ ಸಿದ್ಧಾಂತ ಇಲ್ಲದ ಜಾತಿಯ ಆಧಾರದ ಮೇಲೆ ದೇಶವನ್ನ ಹೋಳು ಮಾಡ್ತಕ್ಕಂಥ ಈ ಜನರಿಗೆ ನಾವು ಕಲಿಸಬೇಕಾದ್ರೆ ಅಖಂಡತೆ ಏಕತೆಗೋಸ್ಕರ ನಾವು ಅನಿವಾರ್ಯವಾಗಿ ನಮ್ಮ ದೇಶದ ಸೈನಿಕರಿಗೆ ನಾವು ಬೆಂಬಲವನ್ನು ಕೊಡುವುದಕ್ಕೋಸ್ಕರವಾಗಿ ಇವತ್ತು ಗಂಗಾವತಿ ನಗರದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಕರೆ ಕೊಡುವುದಕ್ಕೋಸ್ಕರವಾಗಿ, ಸೈನಿಕರಿಗೆ ಬೆಂಬಲ ಕೊಡುವುದಕ್ಕೋಸ್ಕರವಾಗಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ ಬಂಧುಗಳೇ. ಆ ಕಾರಣ ನಮ್ಮೆಲ್ಲರ ಉಸಿರು ದೇಶದ ಉಸಿರಾಗಿರ್ಲಿ, ಸೈನಿಕರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಾವು ಬೆಂಬಲವಾಗಿರೋಣ ಅಂತ ಹೇಳಿ ಭಾರತ ಮಾತೆಯ ಪಾದ ತೊಳೆಗಳಿಗೆ ನಮ್ಮ 4 ಮಾತುಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಜನ ಭಾರತೀಯ ಮಹಿಳೆಯ 26 ಜನ ಮಹಿಳೆಯರ ಸೈನಿಕರ ಸಿಂಧೂರವನ್ನು ಅಳಕಿಸಿದ ಆ ಉಗ್ರನರ ರಾಕ್ಷಸರಿಗೆ ನಾವು ಇವತ್ತಿನಂತೆ ನಾವು ಭಾರತೀಯರು ಆ ವಿಷಯವನ್ನು ನಾವು ಮರೆಯುವಂತಿಲ್ಲ. ಮತ್ತು ಈ ನಮ್ಮ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನೆಲ್ಲ ತ್ಯಾಗ ಮಾಡಿ, ತಮ್ಮ ಪ್ರಾಣವನ್ನೆಲ್ಲ ಲೆಕ್ಕಿಸದೆ ನಮ್ಮೆಲ್ಲರವನ್ನು ರಕ್ಷಣೆಯನ್ನು ಮಾಡುವಂತ ನಮ್ಮ ಈ ಶೂರ ಯೋಧರಿಗೆ ಜಯವಾಗಲೆಂದು ನಾನು ಹೇಳ ಮಾತನಾಡ. ಇಂದು ಗಂಗಾವತಿ ನಗರದಲ್ಲಿ ದೇಶ ಮೊದಲು ಭಾಷೆ ನಂತರ, ದೇಶ ಮೊದಲು ಧರ್ಮ ನಂತರ, ದೇಶ ಮೊದಲು ಪಕ್ಷ ನಂತರ ಅಂತಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಯರೆಲ್ಲರೂ ಇವತ್ತು ವೀರ ಯೋಧರಿಗಾಗಿ ಇವತ್ತು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೀವಿ. ನಾವೆಲ್ಲರೂ ಇವತ್ತು ನಮ್ಮ ದೇಶದ ಯೋಧರಿಗೆ ಬೆಂಬಲ ಸೂಚಿಸಲಿಕ್ಕಾಗಿ ಇವತ್ತು ಸಮಸ್ತ ಗಂಗಾವತಿಯ ನಾಗರಿಕರೆಲ್ಲರೂ ಸೇರಿ ಇವತ್ತು ತಿರಂಗ ಯಾತ್ರೆಯನ್ನ ಅದ್ದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಂದು ಇವತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ಗಂಗಾವತಿಯ ಜನರು ದಂಗೆ ಎದ್ದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತು ಧರ್ಮ ಕೇಳಿ, ಜಾತಿ ಕೇಳಿ ಇವತ್ತು ನಮ್ಮ ಮಹಿಳೆಯರ ಸಿಂಧೂರವನ್ನ ಅಳಿಸಿದಂತ ಈ ಪಾಕಿಸ್ತಾನದ ಜಿಹಾದಿಗಳಿಗೆ, ಉಗ್ರವಾದಿಗಳಿಗೆ ಇವತ್ತು ವ್ಯಾಪಕವಾಗಿ ಗಂಗಾವತಿಯ ನಾಗರಿಕರು ಸ್ಪಷ್ಟವಾಗಿ ಖಂಡಿಸಿದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಸಿಂಧೂರ ಅಂತ ಹೆಸರನ್ನು ಕೊಟ್ಟವರು ಮಾನನೀಯ ನಮ್ಮ ಪ್ರಧಾನಮಂತ್ರಿಗಳು. ಎಷ್ಟೊಂದು ಆಕ್ರೋಶ ಅವ್ರಿಗೆ ಇರ್ಬೋದು ಅಂದ್ರೆ ಇವತ್ತು ಸಿಂಧೂರವನ್ನು ಕೇಳಿ, ಇವತ್ತು ಕುಂಕುಮವನ್ನು ನೋಡಿ ಇವತ್ತು ಉಗ್ರವಾದಿಗಳು ಇವತ್ತು ನಮ್ಮ ಯೋಧರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಯುವಕರಿಗೆ ಕೊಲೆಯನ್ನು ಮಾಡಿದ್ರು, ಇವತ್ತು ಅಂತ ಮಾಡಿದ್ರು. ಅವರ ಇವತ್ತು ಸಿಂಧೂರಕ್ಕಾಗಿ ಇವತ್ತು ವೀರ ಯೋಧರ ಒಂದು ನಮ್ಮ ದೇಶದ ನಾಗರಿಕರಾಗಿ ಸಿಂಧೂರನ ಹೆಸರನ್ನ ಕೊಟ್ಟಂತ ಧೀಮಂತರ ಪ್ರಧಾನಮಂತ್ರಿಗಳು ನಮ್ಮವರಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದ್ರೆ, ಇವತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಇರುವಂತ ಉಗ್ರವಾದಿಗಳ ಮನೆಗಳನ್ನ ಧ್ವಂಸ ಮಾಡಿದ್ರು.
ಅವರ ಸಂಬಂಧಿಕರನ್ನ ಧ್ವಂಸ ಮಾಡಿದ್ರು. ಯಾಕಪ್ಪ ಇದು ಸ್ಪಷ್ಟ ಸಂದೇಶ. ಇವತ್ತು ಇದುವರೆಗೂ ಆಡಳಿತ ನಡೆದಂತ ಸರ್ಕಾರಗಳು ಯಾವುದು ಸಹ ಇವತ್ತು ಇಂಥದ್ದೊಂದು ಕಾರ್ಯವನ್ನ ಮಾಡಿಲ್ಲ. ಮಾನ್ಯ ಪ್ರಧಾನಿ ಮಂತ್ರಿಗಳು ಅಂದು ಎಲೆಕ್ಷನ್ ಸಂದರ್ಭದಲ್ಲಿ ಇದ್ದು ನಮ್ಮ ಭಾರತೀಯ ನಾಗರಿಕರಿಗೆ ಯಾವ್ದಾದ್ರು ಕಿಂಚಿತ್ತು ತೊಂದರೆ ಆದ್ರೂ ಮನೆಗೆ ನುಗ್ಗಿ ಹೊಡಿತೇವೆ, ಗರ್ಮೆ ದುಷ್ಟೆ ಮಾಡ್ತೆ ಅಂತ ಹೇಳಿದ್ರು. ಆ ಕೆಲಸವನ್ನ ಮಾನ್ಯ ಪ್ರಧಾನಿ ಮಂತ್ರಿಗಳು ಮಾಡಿದಾರಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸೈನಿಕರ ಪರವಾಗಿ ಗಂಗಾವತಿಯ ಸಮಸ್ತ ನಾಗರಿಕರು ನಾವೆಲ್ಲರೂ ಇದೀವಂತ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಪಹಲ್ಗಾಮ್ ಮೇಲೆ ದಾಳಿ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಇವತ್ತೇನು 26 ಮಂದಿ ಸಿಂಧೂರವನ್ನು ಅಳಿಸಿದಂತ ಭಾರತ ದೇಶದ ಮಹಿಳೆಯರ ಅದೇ ಹೆಸರಿನಿಂದ ಇವತ್ತೇನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅದೇ ಹೆಸರನ್ನಿಟ್ಟು ಸಿಂಧೂರ ಪಹಲ್ಗಾಮ್ನಲ್ಲಿ ಆದಂತ ಈ ಕೃತ್ಯವನ್ನು ಖಂಡಿಸುವ ಮೂಲಕ ಅದರ ಜೊತೆಗೆ ಏನು ಇವತ್ತು ಪಾಕಿಸ್ತಾನ ಮನದಲ್ಲಿ ಅನೇಕ ಉಗ್ರರ ಮನೆ ಮೇಲೆ ಮತ್ತು ಅವರ ಅಡಿಗೆಗೆ ಬಂದಂತ ಅನೇಕ ಉಗ್ರಗಾಮಿಗಳ ದೇಶದ ಮೇಲೆ ಏನು ಬಾಂಬನ್ನು ಹಾಕುವ ಮುಖಾಂತರ ಇವತ್ತೇನು ಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಆ ಯುದ್ಧದ ಶರಣಾಗತಿಯನ್ನು ಪಾಕಿಸ್ತಾನ ಕಾಣ್ತಿ. ಇವತ್ತೇನು ನಿಜವಾಗಿ ಯುದ್ಧದ ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಇವತ್ತು ಈ ದೇಶದ ಸಿಂಧೂರವನ್ನು ಎತ್ತಿಡಿದಂತ ನಮ್ಮ ದೇಶದ ಪ್ರಧಾನಮಂತ್ರಿ ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ಇವತ್ತು ಅನೇಕ ವರ್ಷದಿಂದ ಉಗ್ರಗಾಮಿಗಳು ದಾಳಿ ಮಾಡಿದಂತ ಅನೇಕ ಎಕ್ಸಾಂಪಲ್ ನಾವು ನೋಡ್ತಾ ಇದ್ದೀವಿ. ನೂರಾರು ಜನರು ಸತ್ತಿದ್ರು. ಇವತ್ತು ಬಾಂಬೆ, ಪೂನಾ, ಬೆಂಗಳೂರಲ್ಲಿ ಅನೇಕ ಉಗ್ರಗಾಮಿಗಳು ದಾಳಿ ಮಾಡಿದ್ರು. ಇವತ್ತು ಇಂಥ ದಾಳಿಯನ್ನು ಖಂಡಿಸುವ ಮೂಲಕ ಇವತ್ತು ಭಾರತ ದೇಶದಲ್ಲಿ ಏನು ವಿಶ್ವಗುರು ಆಗಬೇಕೆಂಬ ಕಲ್ಪನೆ ಏನಿದೆ ಆ ವಿಶ್ವಗುರು ಸ್ಥಾನಕ್ಕೆ ಇವತ್ತು ಭಾರತ ದೇಶ ಇವತ್ತು ಸೈನಿಕರು ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ಜಯಗಳಿಸಿದಂತ ಇವತ್ತು ನಮ್ಮ ಸೈನಿಕರಿಗೆ ಸಲ್ಯೂಟ್ ಮಾಡುವಂತ ಮುಖಾಂತರ ಇವತ್ತು ಎಲ್ಲಾ ಕಡೆ ತಿರಂಗ ಯಾತ್ರೆ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ನಮ್ಮ ದೇಶದ ಸೈನಿಕರಿಗೆ ನಾವೊಂದು ಸಲ್ಯೂಟ್ ಮಾಡುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಭಾರತೀಯ ಹೆಮ್ಮೆಯ ಸೈನಿಕರಿಗೆ ಗೌರವ ಸಲ್ಲಿಸುವಂತ ಒಂದು ಸುದಿನ ಇವತ್ತು ಗಂಗಾವತಿ ಹನುಮನಾಡಿನಲ್ಲಿ ಎಲ್ಲ ಪಕ್ಷಾತೀತವಾಗಿ, ಇಲ್ಲಿ ಯಾವುದೇ ಒಂದು ಪಕ್ಷದ ಚಿಹ್ನೆ ಇಲ್ಲಲ್ಲ, ದೇಶದ ಪ್ರತಿಯೊಬ್ಬ ಭಾರತೀಯರು ನಾವು ಭಾರತೀಯ ಎಂಬಿಯರ ಮಕ್ಕಳು, ದೇಶದಲ್ಲಿರುವಂತ ಸೈನಿಕರು ನಮಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತೇನು ಹೋರಾಡಿದ್ರಲ್ಲ ಅವ್ರಿಗೆ ಗೌರವ ಸಲ್ಲಿಸುವಂತ ಒಂದು ಸುದಿನ ಇವತ್ತು ನಾವು. ಅದಕ್ಕೆ ತಿರಂಗನ್ನ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದಿದ್ವಿ ನಾವು. ಏನು ಅಂದ್ರೆ ಈ ಯುದ್ಧ ಆಗೋದ್ರಿಂದ ಒಂದೇನು ಅಂದ್ರೆ ಭಾರತದ ಬಲಿಷ್ಠತೆ ಏನು ಅಂತ ಗೊತ್ತಾಯ್ತು. ಯಾಕಂದ್ರೆ ಬ್ರಹ್ಮೋಸ್ ಅನ್ನುವಂತ ಒಂದು ಭಾರತದಲ್ಲೇ ಉತ್ಪಾದನೆ ಆಗಿ ಇವತ್ತು ದೇಶ ವಿದೇಶಗಳಿಂದ ಸುಮಾರು 18 ರಾಷ್ಟ್ರಗಳಿಂದ ಬೇಡಿಕೆ ಬಂತಲ್ಲ, ಅದಕ್ಕೆ ನಮ್ಮ ಭಾರತ ಎಷ್ಟು ಬಲಿಷ್ಠವಾಗಿದೆ ಅಂತ ಈ ಯುದ್ಧ ನಮಗೆ ತೋರಿಸ್ಕೊಡ್ತು. ಅದರ ಜೊತೆಗೆ ಏನು ಮಹಾಮಾರಿ ಕರೋನಾ ಬಂದಾಗ ವೈರಸ್ ಅನ್ನ ನಿರ್ನಾಮ ಮಾಡಬೇಕು ಅಂತ ಹೇಳಿ ಭಾರತದಲ್ಲೇ ಅದಕ್ಕೆ ಆಂಟಿಬಯೋಟಿಕ್ ಅನ್ನ ಹುಡುಕಿ ಅದಕ್ಕೆ ಹುಡುಕಿಯನ್ನು ಸ್ಥಾಪನೆ ಮಾಡಿತ್ತು ಭಾರತ. ಅದು ಮೊದಲೇ ಹೆಜ್ಜೆ ಆದ್ರೆ ಭಾರತ ಸ್ವತಂತ್ರ ನಂತರ ಇದು 2ನೇ ಹೆಜ್ಜೆ ಇದು. ಯಾಕಂದ್ರೆ ಬ್ರಹ್ಮೋಸ್ ಅನ್ನುವಂಥದ್ದು ಒಂದು 18 ರಾಷ್ಟ್ರದಲ್ಲಿ ಇವತ್ತು ಬೇಡಿಕೆ ಬಂತಲ್ಲ, ಹಾಗಾಗಿ ನಮ್ಮ ಸೈನಿಕರಿಗೂ ಒಂದು ಬಲ ಬಂತು. ನಮ್ಮ ದೇಶದ ಒಂದು ಉತ್ತುಂಗತೆ, ನಾವು ಮುಂದುವರೆದ ದೇಶ ಅಂತ ತೋರಿಸೋದಕ್ಕೂ ಕೂಡ ಒಂದು ಅನುಕೂಲ ಆಯಿತು. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರ ಒಂದು ಮತ್ತು ಸರ್ವ ಪಕ್ಷಗಳ ಒಂದು ಸಹಕಾರದೊಂದಿಗೆ ಭಾರತ ಏನೋ ಯುದ್ಧವನ್ನು ಮಾಡಿ 100ಕ್ಕೆ 100% ಗೆದ್ದಿದೆ. ಮುಂದಿನ ದಿನಮಾನದಲ್ಲಿ ಭಾರತವನ್ನು ಮುಟ್ಟಬೇಕಾದ್ರೆ ನೀವು 145 ಕೋಟಿ ಜನನ ಮುಟ್ಟಿ ಬರಬೇಕು ಅಂತ ತೋರಿಸ್ಕೊಟ್ಟಂಗೆ ಆಯ್ತದೆ. ಧನ್ಯವಾದಗಳು. ಪ್ರಶಾಂತ್ ಕುಲಕರ್ಣಿ ಅಂತ ಹೇಳಿ, ಕಿನ್ನಾಳ ಗ್ರಾಮ ಪಂಚಾಯತಿ ಮೆಂಬರು, ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ. ರಾಷ್ಟ್ರಗೀತೆ ಪ್ರಾರಂಭ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧು ಗುಜರಾತ್ ಮರಾಠಾ ದ್ರಾವಿಡ ಉತ್ಕಲ ಗಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ, ಉಚ್ಛಲ ಜಲಧಿ तरंगा, तव शुभ नामे जागे
ಒಂದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ, ಮಹಿಳೆಯರಿಗೂ, ಶಾಲಾ ಕಾಲೇಜ್